ಒಂದು ಜಿವಿಶ್ ಧರ್ಮಗ್ರಂಥ ಇದೆ, ತೋರಹ ಅಂತ ಅದರ ಹೆಸರು. ಹಿಲೆಲ್ ಅಂತ ಹೇಳಿ ಆ ಧರ್ಮದ ಗುರುಗಳು. ಹಿಲೆಲ್, ತೋರಹ ಆ ಧರ್ಮದ ಗ್ರಂಥ. ಅದು ತೋರಹ, ಅದು ಸುಮಾರು ಸಾವಿರಾರು ಪುಟಗಳ ಹೊತ್ತಿಗೆ. ಅದು ತೋರಹ. ಒಬ್ಬ ಶಿಷ್ಯ ಬಂದು ಗುರುವಿಗಂತಾನ, ಗುರುಗಳೇ ಈ ತೋರಹ ಐತಲ್ಲ, ನನಗೆ 2 ಮಾತಿನೊಳಗೆ ಹೇಳ್ರಿ ಅನ್ನ. ತೋರಹ ಜಿವಿಶ್ ಧರ್ಮಗ್ರಂಥ ಅದು, ಇದು ನನಗೆ 2 ಮಾತಿನಾಗ ಹೇಳ್ರಿ, 2 ಸಾಲಿನಾಗ ಹೇಳ್ರಿ. ಗುರುಗಳಂತಾರ, ಅಲ್ಲೋ ತೋರಹ ಏನು ಧರ್ಮಗ್ರಂಥ ಐತಲ್ಲ, ಸಾವಿರಾರು ಪುಟಗಳ ಹೊತ್ತಿಗೆಯನ್ನ 2 ಸಾಲಿನಾಗ ನಿನಗೆ ಹೇಳಿ ಅಂದ್ರೆ ಹೆಂಗೆ? ಅಲ್ಲ ಗುರುಗಳೇ, ನಾವು ಒಕ್ಕಲ್ತನ ಮಾಡ ಹಳ್ಳಿ ಮನುಷ್ಯ, ಹೊಲಕ್ಕೆ ಹೋಗ್ಬೇಕಾಗೈತಿ ನಾನು, ಹೇಳ್ರಿ ಅಂದ. 2 ಮಾತಿನಾಗ ಹೇಳ್ರಿ ನೀವು. ಅವಾಗ ಗುರು ಅಂದ, 2 ಮಾತಿನಾಗ ತೋರಹ ಹೆಂಗೆ ಹೇಳಿ ನಾನು ನಿನಗೆ? ಅವಾಗ ಗುರು ಶಿಷ್ಯ ಅಂತಾನ, ಮತ್ತೆ ನಿಮಗೆ ಇಷ್ಟು ಓದ್ಕೊಂಡಿರಿ, 12 ವರ್ಷ ಕಾಶ್ಯಾಗ ಓದಿ ಬಂದಿರಿ, ಧರ್ಮದ ಗ್ರಂಥದ್ದು ಓದಿ 2 ಲೈನ್ಯಾಗ ನನಗೆ ಹೇಳಕ್ ಬರಲಿಲ್ಲ ಅಂದ್ರೆ ನಿಮಗೆ ಗುರು ಅಂತಾರೆ ಯಾಕೆ ಅನ್ಬೇಕು ನಾನು? ಅವಾಗ ಹೆಲಿಲ್ ತೋರಹದ 2 ಲೈನ್ ಹೇಳ್ತಾನೆ. ನಿಜವಾದ ಧರ್ಮ ಯಾವುದು ಅಂದ್ರೆ, ಡೂ ಅಂಟು ಅದರ್ಸ್ ದಟ್ ವಿಚ್ ಯು ವುಡ್ ಲೈಕ್ ಟು ಬಿ ಡನ್ ಟು ಯು. ಡೋಂಟ್ ಡೂ ಅಂಟು ಅದರ್ಸ್ ದಟ್ ವಿಚ್ ಯು ವುಡ್ ನಾಟ್ ಲೈಕ್ ಟು ಬಿ ಡನ್ ಟು ಯು. ಏನು ತೋರಹ ಏನು ಹೇಳ್ತೈತಿ ಅಂದ್ರೆ, ನೋಡಪ್ಪ, ಧರ್ಮ ಅಂದ್ರೆ ಇದೆ, ಪ್ರೇಮ ಅಂದ್ರೆ ಇದೆ, ಜೀವನ ದರ್ಶನ ಅಂದ್ರೆ ಇದೆ. ಇಡೀ ಸಾವಿರಾರು ಪುಟಗಳ ಧರ್ಮ ಗ್ರಂಥದ ಸಾರ 2 ಮಾತು ಏನು ಅಂದ್ರೆ, ನಿನಗ ಅಕಸ್ಮಾತ್ ಮಂದಿ ನಮಸ್ಕಾರ ರೀ ಅಂತ ನಿನಗೆ ಅನ್ಬೇಕಂತ ಇಚ್ಛೆ ಇದ್ರ ಮೊದಲು ನೀನು ಅವರಿಗೆ ನಮಸ್ಕಾರ ಅನ್ನೋದು ಕಲಿ ಅಂತ. ಇದು ಡೂ ಅಂಟು ಅದರ್ಸ್. ನಿನಗೆ ಮಂದಿ ಬಂದು ಸ್ವಲ್ಪ ಕೂಡ್ರಿ, ಊಟ ಮಾಡ್ರಿ ಅಂತ ಅನ್ಬೇಕು ಅಂದ್ರೆ ನಿನಗೆ ಹಿತ ಆಗ್ತೈತಿ ಅಂದ್ರೆ ಮೊದಲು ನೀ ಮಂದಿಗೆ ನಿನ್ನ ಮನೆಗೆ ಬಂದಾಗ ಕೂಡ್ರಿ, ಊಟ ಮಾಡ್ರಿ ಅನ್ನೋದು ಕಲಿ. ಇದು ಧರ್ಮದ ಸಾರ. ತೋರಹ ಹೆಂಗೈತಿ ನೋಡ್ರಿ. ಮಂದಿ ನಿನಗೆ ಟೀಕೆ ಮಾಡಬಾರ್ದು ಅಂದ್ರೆ ಮಂದಿಗೆ ಮೊದಲು ಟೀಕೆ ಮಾಡೋದು ಬಿಡು. ನಿನಗೆ ಏನು ಮಾಡ್ಬೇಕು ಅನ್ನಿಸ್ತೈತಿ, ಮಂದಿ ನಮಸ್ಕಾರ ಅನ್ನಬೇಕು ಅಂದ್ರೆ ಮಸ್ತ್ ಅನಿಸ್ತೈತಿ ನನಗಂದ್ರೆ ಮೊದಲು ನೀ ನಮಸ್ಕಾರ ಅನ್ನೋದು ಕಲಿ. ಮಂದಿ ನೀ ಮನೆಗೆ ಹೋದಾಗ ಅವ್ರು ಊಟ ಮಾಡ್ರಿ, ಕುಂದ್ರಿ ಅಂತ ನಿಮ್ಗೆ ಅವ್ರು ಕುಂತು ಕುರ್ಚಿ ಬಿಟ್ಟು ಹೇಳ್ಬೇಕಂದ್ರೆ ನಿನಗೆ ಖುಷಿ ಆಗ್ತೈತಿ ಅಂದ್ರೆ ಅವ್ರು ಬಂದಾಗ ನಿನ್ನ ಎದ್ದು ಕುರ್ಚಿ ಬಿಟ್ಟು ಕೊಡು. ಇದು ಮಾಡು. ಅಕಸ್ಮಾತ್ ಯಾವ್ರು ಏನರ ಮಾಡೋದ್ರಿಂದ ನಿನಗೆ ಹಿಡಿಸೋದಿಲ್ಲಲ್ಲ, ಅಕಸ್ಮಾತ್ ಯಾರ ನಿನ್ನ ಬಗ್ಗೆ ನಿಂದ ಮಾಡ್ತಾರ, ಟೀಕಾ ಮಾಡಿದ್ರೆ ನಿನಗೆ ಹಿಡಿಸೋದಿಲ್ಲ ಅಂದ್ರೆ ನೀನು ಮೊದಲು ಬಾಯಿ ಮುಚ್ಕೊಂಡು ಕೂಡ ಅಷ್ಟೆ. ಇನ್ನೊಬ್ಬರ ಬಗ್ಗೆ ನೀ ಮಾತಾಡಬೇಡ. ತೋರಹ ಅಂದ್ರೆ ಏನಲ್ಲ, ಲವ್ ಈಸ್ ದ ತೋರಹ, ರೆಸ್ಟ್ ಈಸ್ ಕಮೆಂಟರಿ ಅಷ್ಟೆ. ಪ್ರೇಮವೇ ಧರ್ಮ, ಇದು ಪ್ರೇಮ ಧರ್ಮ. ಇದು ಎಲ್ಲ ಧರ್ಮಗಳ ಸಾರ ಏನು? ಯಾವ ಧರ್ಮಗಳ ಮಂದಿಗೆ ಕೊಲೆ ಮಾಡಂತ ಹೇಳ್ಯಾವ ಹೇಳಿ? ಮಂದಿಗೆ ಕೊಲೆ ಮಾಡುವಂತ ಹೇಳಿದ್ರೆ ಅದು ಧರ್ಮವೇ ಅಲ್ಲ ಅಷ್ಟೆ, ಪ್ರೇಮ ಧರ್ಮ. ಇದು ತೋರಹ. ಅದಕ್ಕೆ ಮನುಷ್ಯ ಗೊತ್ತಿರಬೇಕಲ್ಲ, ಪ್ರೇಮ ಪೂರ್ಣವಾಗಿ ಬದುಕಬೇಕು, ಪ್ರೇಮವೇ ಧರ್ಮ. ಇದು ಏನು ದ್ವೇಷ ಮಾಡ್ತಾನ ಮನುಷ್ಯ, ದ್ವೇಷವನ್ನು ಮರೆತು ಪ್ರೇಮ ಇರಬೇಕಷ್ಟ. ನಮಗೆ ಹಿಡಿಸೋದಿಲ್ಲ ಅಷ್ಟ ಒಂದಿಷ್ಟು ವಿಷಯಗಳಂದ್ರೆ ದ್ವೇಷ ಮಾಡ್ತೀವಿ. ಪ್ರೇಮ ತುಂಬಿರ್ಬೇಕಿದೆ. ದ್ವೇಷ ತುಂಬಿದ್ರ ದ್ವೇಷ ಏನೈತಲ್ಲ, ಏನು ಹೇಳ್ಯಾರ ಶರಣರು? ಹೊಟ್ಟೆಯ ಕಿಚ್ಚು. ಈ ಹೊಟ್ಟೆ ತುಂಬಿಸ್ಕೊಳ್ಳೋದ ಒಂದು ತ್ರಾಸ ಆಗೈತಿ, ಮತ್ತು ಅದ್ರೊಳಗೊಂದು ಹೊಟ್ಟೆ ಕಿಚ್ಚೈತಿ. ಯಾವಾಗಪ್ಪ ಆರುದದು? ನಿನ್ನೊಳಗಿರುವ ಹೊಟ್ಟೆಯ ಕಿಚ್ಚು ಮೊದಲು ನಿನಗೂ ಸುಡ್ತೈತಿ, ಆಮೇಲೆ ಉಳ್ದವ್ರಿಗೆ ಸುಡ್ತೈತೆ. ಅದು ಅಷ್ಟು. ಏನು ನನಗೆ ಎಡಗೈ ಅಂದ್ರೆ ಹಿಡಿಸೋದಿಲ್ಲಪ್ಪ, ಸಾಧ್ಯ ಐತೇನೆ ಎಡಗೈ ಬಿಟ್ಟಿರಕ್ಕಾಗತ್ತ? ಇಲ್ರಿ, ನಮಗೆ ಎಡಗಾಲ ಅಂದ್ರೆ ಹಿಡಿಸೋದಿಲ್ಲ. ಈಗ ಹೊಸದಾಗಿ ಮದುವೆಯಾಗಿ ಹೋದ ತಕ್ಷಣ ಬಲಗಾಲ ಹಾಕಿ ಹೋಗಂತಾರ. ಏನು ಹಂಗ ಹಾಕಿ ಒಟ್ಟ ಬಲಗಾಲ ಹಾಕುವಂತ ಅಡ್ಡಾಡದ ಜೀವಿರು? ಎಡಗಾಲ ಕಿತ್ತಿಡದ ಬೇಡ. ಏನು ಎಡಗಾಲ ಬಲಗಾಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತಿ ಅಂದ್ರೆ ನಮ್ಮ ದೇಹದೊಳಗೆ ನಮಗೆ ವ್ಯತ್ಯಾಸ ಅಷ್ಟು. ಹೆಣ್ಣು ಮಗಳಂದ್ರೆ ಬೇರೆ, ಗಂಡು ಮಗ ಸ್ವಲ್ಪ ಬೇರೆ. ಗಂಡು ಮಗ ಅಂದ್ರೆ ಸ್ವಲ್ಪ 2 ಚಮಚ ತುಪ್ಪ ಜಾಸ್ತಿ, ಹೆಣ್ಣು ಮಗ ಅಂದ್ರೆ ಸ್ವಲ್ಪ ಕಡಿಮೆ. ಈಕೆ ಕನ್ನಡ ಶಾಲೆ, ಅವ ಇಂಗ್ಲಿಷ್ ಮೀಡಿಯಂ. ಅಂದ್ರೆ ನನ್ನ ಹೊಟ್ಟ್ಯಾಗ ಹುಟ್ಟಿದ ಮಕ್ಕಳನ್ನ ನನಗೆ ಭೇದ ಭಾವ ಇತ್ತು ಅಂದ್ರೆ ಜಗತ್ತನ್ನ ಪ್ರೇಮದ ಕಣ್ಣಿನಿಂದ ನೋಡುವ ಭಾವ ಯಾವಾಗ ಬರ್ತೈತಪ್ಪ ನಿನಗೆ? ಬರುವುದು ಯಾವಾಗ ಹೇಳಿ? ದ್ವೇಷ ಮುಕ್ತನಾಗಿ ಬದುಕಬೇಕಲ್ಲ. ಇರುದ ಸ್ವಲ್ಪ ಹೆಚ್ಚು ಕಡಿಮೆ ದ್ವೇಷ. ನಾವು ಎಷ್ಟ ಮಾಡಿದ್ರು ಊರಾಗ 4 ಮಂದಿ ಅನ್ನೋರು ಇಡ್ತಾರಲ್ಲ. ನಮ್ಮ ತಲೆಯಾಗ ಏನು ಅಂದ್ರೆ, ನಮಗ 96 ಮಂದಿ ಪ್ರೀತಿ ಮಾಡೋರಿದ್ರು, ನಮಗ ಪ್ರಾಣಕ್ಕೆ ಪ್ರಾಣ ಕೊಡೋರಿದ್ರು, ನಾವು ಮೊಕ್ಕೊಂಡಾಗ ಬರೋರು ಚಿತ್ರ ಬರೋದು ಅದೇ 4 ಮಂದಿದು. ನಮಗ ಮೊಕ್ಕೊಂಡಾಗ ಅವ್ರು 4 ಮಂದಿ ಅಷ್ಟ ಬರ್ತಾರ, ಆ 96 ಮಂದಿ ಬರುದಿಲ್ಲ.
ಅಲ್ಲ, ಸ್ವಲ್ಪ ಗೊತ್ತಿರ್ಬೇಕು. ಟೀಕಾ ಮಾಡೋರು, ದ್ವೇಷ ಮಾಡೋರು ಇರ್ತಾರ. ಊರಂದ ಮೇಲೆ ಈಗ ನೀವು ಜೋಳದ ರಾಶಿ ಮಾಡ್ತೀರಿ ರೈತರು. ಜೋಳದ ರಾಶಿ ಮಾಡುವಾಗ 4 ಕಲ್ಲಿನ ಜೋಳ ತುಂಬಿರ್ತೀರಿ. ಜೋಳದ ಚೀಲದಾಗ 4 ಕಲ್ಲಿನ ಕಾಳು ಬರ್ತಾವ. ಬಂದಾಗ ಆ ದಲಾಲೆ ಅಂಗಡಿಗೆ ಹೋದಾಗ ಯಾರು ಇದು ಕಲ್ಲಿನ ಚೀಲ, ಕಲ್ಲಿನ ಕಾಳಿನ ಚೀಲ ಅಂದಿಲ್ಲ, ಜೋಳದ ಕಾಳಿನ ಚೀಲನ ಅಂದಾರ. 4 ಕಾಳು ಇರ್ತಾವ ಅಷ್ಟೇ. ನಾವು ಜೋಳದ ಚೀಲದ ಕಾಳು ಆಗ್ಬೇಕು, ಕಲ್ಲಿನ ಚೀಲದ ಕಾಳು ಆಗಬಾರ್ದು. ಅಷ್ಟೇ ಇರುವುದು ಸ್ವಲ್ಪ. ಹಂಗ ದ್ವೇಷಕ್ಕೆಷ್ಟು ಹೋದು ನೋಡಿ. ಏಕಲವ್ಯ ಎಂಥ ಶಬ್ದ ವೇದಿ ಬಾಣವ ಬಿಡುವಾತ ಈ ಭೂಮಿಯ ಮೇಲಿಂದ ಶಬ್ದ ವೇದಿ ಹೋತು. ಎದಕ್ಕೆ? ದ್ವೇಷಕ್ಕೆ. ಇರಲಿಲ್ಲೇನು? ನೀವು ನಲಂದಾ ವಿಶ್ವವಿದ್ಯಾಲಯಗಳ ಬಗ್ಗೆ ಕೇಳಬೇಕು. ನಲಂದಾ ವಿಶ್ವವಿದ್ಯಾಲಯ ಎಷ್ಟು ದೊಡ್ಡ ವಿಶ್ವವಿದ್ಯಾಲಯ ಅಂದ್ರೆ ಅಲ್ಲಿ 2,000 ಜನ ವೆಲ್ ಹೈಲಿ ಕ್ವಾಲಿಫೈಡ್ ಪ್ರೊಫೆಸರ್ಸ್, 20,000 ಜನ ವಿದ್ಯಾರ್ಥಿಗಳು. ಪರ್ಷಿಯಾ, ಚೈನಾದ ಹುಯೆನ್ ಸ್ಯಾಂಗ್ನಂಥವ್ರೆಲ್ಲ ಅಲ್ಲಿಗೆ ಬಂದರು. ಬರ್ಮಾದಿಂದ ಬಂದರು. ಎಷ್ಟು ದೂರದಿಂದ ಬಂದು ಓದ್ತಿದ್ದರು. 9 ಸ್ಟೋರೇಜಿನ ಬಿಲ್ಡಿಂಗ್, ಸುಮಾರು 90 ಲಕ್ಷ ಪುಸ್ತಕಗಳು ನಳಂದ ವಿಶ್ವವಿದ್ಯಾಲಯದಲ್ಲಿ. ಒಬ್ಬ ಯಾರೋ ಪರದೇಶದವನು ಬಂದು ಆ ಗ್ರಂಥಾಲಯಕ್ಕೆ ಬೆಂಕಿ ಹಚ್ಚಿದ್ರ ಭಾರತದ ಜ್ಞಾನ ಸಂಪತ್ತು 3 ತಿಂಗಳು ಉರಿದಿತ್ತಂತ. ಬೆಂಕಿ ಜ್ಞಾನವನ್ನು ಸುಡ್ಲಿಲ್ಲ, ಬೆಂಕಿನಲ್ಲಂದ ಸುಡ್ಲಿಲ್ಲ, ಎದೆಯೊಳಗಿನ ದ್ವೇಷ ಸುಟ್ಟಿತ್ತಷ್ಟೇ. ಧರ್ಮಕ್ಷೇತ್ರೇ ಕುರುಕ್ಷೇತ್ರ. ಧರ್ಮಕ್ಷೇತ್ರ ಯಾವಾಗ ಕುರುಕ್ಷೇತ್ರ ಆಗ್ತೈತಿ ನೀವು ಕೇಳಿರಿಲ್ಲ? ಇದು ಮಹಾಭಾರತ, ಗೀತೆಯ ಮೊದಲನೇ ಶ್ಲೋಕವೇ ಧರ್ಮಕ್ಷೇತ್ರೇ ಕುರುಕ್ಷೇತ್ರ. ಒಂದು ಧರ್ಮಕ್ಷೇತ್ರ ಯಾವಾಗ ಕುರುಕ್ಷೇತ್ರ ಆಗ್ತೈತಿ? ನಮ್ಮ ಮನೆಯೆಲ್ಲ ಕುರುಕ್ಷೇತ್ರನದಾವ, ಸ್ಮಾಲ್ ಕುರುಕ್ಷೇತ್ರ. ಅವರು ಅವಾಗ ಆಡ್ಯಾರ, ನಮ್ಮ ದಿವಸ ನಡೀತಿರ್ತಾವ ಅಷ್ಟೆ. ಒಂದು ಧರ್ಮಕ್ಷೇತ್ರ ಕುರುಕ್ಷೇತ್ರ ಯಾವಾಗ ಆಗ್ತೈತಿ ಅಂದ್ರ ಯಾವಾಗ ಪ್ರೇಮ ಕಳ್ಕೊಂತು ಅವಾಗ ಕುರುಕ್ಷೇತ್ರ ಆಗ್ತೈತಿ. ಇರ್ಲಿಲ್ಲೇನು ಅವನಿಗೆ? ಧೃತರಾಷ್ಟ್ರನಿಗೆ 100 ಮಕ್ಕಳು, ಎಲ್ಲ ಸಂಪತ್ತಿತ್ತು. ಪಾಂಡವ್ರ ಮಕ್ಕಳು ನನ್ನ ಮಕ್ಕಳು ಕೂಡ ಇರ್ಲಿ ಅಂತ ಇಬ್ಬರಿಗೆ ಪ್ರೇಮ ಹಂಚಿದ್ರ ಧರ್ಮಕ್ಷೇತ್ರವಾಗಿನೇ ಉಳಿತಿತ್ತು. ಅವರು ಬೇರೆ ಇವರು ಬೇರೆ ಅಂತ ದ್ವೇಷ ಮಾಡಿದ್ದಕ್ಕೆ ಯಾವುದು ಧರ್ಮಕ್ಷೇತ್ರ ಆಗಿತ್ತಲ್ಲ ಅದು ಕುರುಕ್ಷೇತ್ರ ಅಂತ ಅಷ್ಟೆ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಯಾವಾಗ ಆಗತೈತಿ ಅಂದ್ರೆ ಪ್ರೇಮ ಕಡಿಮೆ ಆದಾಗ ಆಗ್ತೈತಿ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಯಾವಾಗ ಆಗೋದು? ಪ್ರೇಮ ಕಡಿಮೆ ಆಗ್ತೈತಿ. ಈಗ ಮನಿ ಇರ್ತೈತಿ, ಮನ್ಯಾಗ ಪ್ರೇಮ ಕಡಿಮೆ ಆಯ್ತು ಅಂದ್ರೆ ಮನಿ ಕುರುಕ್ಷೇತ್ರ ಆಕೈತಿ ಅಷ್ಟ. ಮನಿ ಧರ್ಮಕ್ಷೇತ್ರಗಳಾಗಬೇಕಲ್ಲ, ಯಾವಾಗ ಮಾಡೋದು? ಈಗ ಎಷ್ಟು ಮಂದಿ ಮನ್ಯಾಗ ನಾವು ಹೇಳೋದಿಲ್ಲ, ಅತ್ತಿ ಸೊಸಿಗೆ ಒಟ್ಟು ಹೊಂದಿಕೆ ಆಗೋದಿಲ್ಲ ನೋಡಿ. ದಿವಸ ಅವರಿಂದನೇ ಕುರುಕ್ಷೇತ್ರ ಇದು ಮನ್ಯಾಗ. ಎಷ್ಟು ಮಜಾ ಇರ್ತೈತಿಲ್ಲ? ಒಂದು ಸ್ವಲ್ಪ ವ್ಯತ್ಯಾಸ ನೋಡ್ರಿ. ಭಾವನೆಗಳ ವ್ಯತ್ಯಾಸ ಹೆಂಗಿರ್ತೈತಿ ಅಂದ್ರೆ, ಈಗ ಮನ್ಯಾಗ 4 ಮಂದಿ ಊಟಕ್ಕೆ ಕುಂತಿರ್ತಾರೆ. ಊಟಕ್ಕೆ ಕುಂತಾಗ ಸೊಸಿ ಎಲ್ಲರಿಗೂ ಊಟಕ್ಕೆ ನೀಡ್ತಿರ್ತಾಳೆ. ಸೊಸಿ ಊಟಕ್ಕೆ ನೀಡಾಗ ರೊಟ್ಟಿ ನೀಡ್ತಿರ್ತಾಳ, ಎಲ್ಲ ಮಾಡ್ತಿರ್ತಾಳ, ಒಂದು ಗ್ಲಾಸ್ ಇಟ್ಟಿರ್ತಾರೆ, ಕುಡಿಯಕ್ಕೆ ನೀರು ಇಟ್ಟಿರ್ತಾರೆ. ಅಕಸ್ಮಾತ್ ಸೊಸಿ ಮಂದಿಗೆ 4 ಮಂದಿಗೆ ಊಟಕ್ಕೆ ನೀಡಾಕ ಕಾಲು ಬಡ್ದು ಗ್ಲಾಸ್ ಉಳ್ತು ಅಂದ್ರೆ ಅತ್ತೇನಂತಾಳ ಅವಾಗ? ಇದಕ್ಕೆ ಕಣ್ಣು ನೆತ್ತಿ ಮೇಲೆ ಬಂದವು, ಕಣ್ಣ ಕಾಣೋದಿಲ್ಲ ಇದಕ್ಕೆ ಅಂತಾಳ. ಅದ 1 ವಾರ ಬಿಟ್ಟು ಮಗಳು ಬಂದ್ಲು, ಅವಾಗ 4 ಮಂದಿ ಊಟಕ್ಕೆ ಕುಂತಾರ, ತಾಟ್ ಹಚ್ಚಾರ, ಗ್ಲಾಸ್ ಇಟ್ಟಾರ, ನೀರು ಹಾಕ್ಯಾರ. ಅವಾಗ ಮಗಳು ಊಟಕ್ಕೆ ನೀಡಕತ್ತಾಳ, ಮಗಳ ಕಾಲು ಬಡದು ಗ್ಲಾಸ್ ಬಿತ್ತು. ಅವಾಗ ಅವೇನಂತಾಳ? ನೆತ್ತಿ ಮೇಲೆ ಕಣ್ಣು ಬಂದವ ಅನ್ನೋದಿಲ್ಲ. ಇವು ನಮ್ಮ ಮನ್ಯಾಕೇನು ಬುದ್ಧಿನೇ ಇಲ್ಲ, ಎಲ್ಲ ಸಾಮಾನು ಕಾಲಾಗ ಇಡ್ತಾವ. ಮಜಾ ಎಷ್ಟೈತಿ? ಮನಃಶಾಸ್ತ್ರ ಇದು ನಾ ಹೇಳೋದು. ಈಗ ನಿಮ್ಮ ನೆನಪಾಕತ್ತು ಇಲ್ಲಿಗೆಲ್ಲ ಮನಃಶಾಸ್ತ್ರ ಹಿಂಗಿರ್ತದ ನಾ ಹೇಳೋದು ಅನ್ನೋದಿಲ್ಲ. ಅದಕ್ಕೆ ಒಂದು ಹುಡುಗಗ ಯಾರೋ ಹೇಳಿದ್ರಂದು, ಅಲ್ಲ ಯಾರು ಸ್ವರ್ಗಕ್ಕೆ ಹೋಗ್ತೀರಿ ಕೈ ಹತ್ರ? ಒಂದು 4-3 ಮಂದಿ ಅತ್ತಿ ಸೊಸಿ ಹುಡುಗೆಲ್ಲ ಕುಂತಿದ್ರು, ಯಾರು ಸ್ವರ್ಗಕ್ಕೆ ಹೋಗ್ತೀರಿ ಕೈ ಹತ್ರ? ಅವಾಗ ಅದು ಅತ್ತಿ ಸೊಸಿ ಇಬ್ರು ಕೈ ಎತ್ತದ್ರಂತ, ನಾವು ಸ್ವರ್ಗಕ್ಕೆ ಹೋಗ್ತೀವಿ. ಹುಡುಗಿ ಎತ್ತಲೇ ಇಲ್ಲ. ಅವ್ರ ಜ್ಯೋತಿಷಿಗಳಿಗೆ ಕೇಳಿದ್ರೆ, ಅಲ್ಲೋ ನೀ ಎತ್ತು ಅಲ್ಲಿ. ಅಲ್ಲ, ಅವ್ರಿಬ್ರು ಹೋಗಿಬಿಟ್ರೆ ನಾನಾ ಸ್ವರ್ಗ ಇದ್ದಂಗೆ ಐತಿಲ್ಲ. ಅವ್ರಿರೋದಕ್ಕೆ ಇದು ನನಗೆ ನರಕ ಆಗಿದ್ದು. ಏನು ಹುಡುಗರು ಅವ್ರಿಬ್ಬರು ಗದ್ದಲಕ್ಕೆ ಮೆತ್ತಗಾಗಿ ಹೋಗ್ಯಾವ. ಮದುವೆ ಆಗೋದಕ್ಕಿಂತ ಮೊದಲು ಏನು ಉತ್ಸಾಹ ಹುಡುಗಂದು, ಹೆಂಗೆ ಹೀರೋ ಇದ್ದ ಈಗ ಜೊಯ್ ಅಂತೈತಿ. ಈಗ ಮನೆಗೆ ಹೋಗಕ್ಕಂದ್ರೆ ಒಲ್ಲೆ ಅಂತೈತ. ಏನು ಬಿಡೋ, ಹಂಗೆ ಸುಮ್ಮನೆ ರಾತ್ರಿ ಕಡೆ ಹೋಗ್ತೈತಿ, ವಸ್ತಿ ಬಸ್ ಹೋದಂಗೆ ಹೋಗ್ತೈತಿ, ಬೆಳಗ್ಗೆ ಬರ್ತೈತಿ ಅಟ್ಟ. ಅಂದ್ರೆ ಮಜಾನ ಹೇಳೋದು. ಅದು ಕುಂಡ್ಲಿ ತೊಗೊಂಡು ಹೋದ್ರಂತ ಜ್ಯೋತಿಷಿಗಳ ಹತ್ರ, ಈಗ ಇದು ಕನ್ಯಾ ರೀ, ಇದು ನಮ್ಮ ಹುಡುಗನ ಕುಂಡ್ಲಿ
ಅವ ಜ್ಯೋತಿಷಿ ಅಂದ, ಹುಡುಗನ್ ತೆಗಿಬೇಡ, ಅತ್ತಿ ತಗೊಂಬ. ಆ ಹುಡುಗಂದೇನದು, ಹುಡುಗಂದು ಕೂಡ್ಸೋ ಪ್ರಶ್ನೆ ಇಲ್ಲ. ಅತ್ತಿದು ಸೊಸಿ ಕುಂಡ್ಲಿ ಕೂಡ್ತಂದ್ರೆ ಮದುವೆ ಮಾಡ್ರಿ ನೀವು, ಪ್ರಶ್ನೆನೇ ಇಲ್ಲ. ಕುಂಡ್ಲಿ ಹುಡುಗಂದೇನು ಕೂಡ್ಸಕ್ಕೆ ಹೋಗ್ತಿರ ಕಡೆ, ಮಜಾ ಅಲ್ಲ ಹೇಳೋದು ನಾನು. ಅಂದ್ರೆ ಪ್ರೇಮ ಹೆಂಗಿರ್ಬೇಕು ಅಂದ್ರೆ, ಅತ್ತಿ ಸೊಸಿ ಹೆಂಗಿರ್ಬೇಕು ಅಂದ್ರೆ, ಮನ್ಯಾಗ ಸೊಸಿ ಆದಕ್ಕೆ ಅತ್ತಿ ಆದಕ್ಕೆ ಸೊಸಿಗೆ ಹೆಂಗೆ ನೋಡ್ಕೋಬೇಕಂದ್ರೆ, ಅತ್ತಿ ಸೊಸಿಗೆ ಹೆಂಗೆ ನೋಡ್ಕೋಬೇಕಂದ್ರೆ, ಸೊಸಿ ತನ್ನ ತವ್ರ ಮನೆ ಫೋನ್ ನಂಬರ್ ಮರ್ತಿರ್ಬೇಕು, ಹಂಗೆ ನೋಡ್ಕೋಬೇಕು ಅತ್ತಿ. ಮತ್ತು ಸೊಸಿ ಅತ್ತಿಗೆ ಹೆಂಗೆ ನೋಡ್ಕೋಬೇಕು ಅಂದ್ರೆ, ಅತ್ತಿಗೆ ತನ್ನ ಮಗಳ ನೆನಪ ಆಗಿರಬಾರ್ದು, ಹಂಗೆ ನೋಡ್ಕೋಬೇಕು. ಇದು ಜೀವನ, ಇದು ಅಷ್ಟೆ ಕಟ್ಟುವಿಕೆ. ಇದು ನಾವು ಅಣ್ಣ ತಮ್ಮ ಕೂಡಿ ಇರ್ಬೇಕಲ್ಲ, ಎಷ್ಟು ಮಸ್ತ್ ಇರ್ತೈತಿ ಜೀವನ ಅಂದ ಮೇಲೆ. ಅಣ್ಣ ತಮ್ಮರ ಮಧ್ಯೆ ಒಂದಿಷ್ಟು ಹೊಂದಾಣಿಕೆ ಬೇಕಾಗ್ತೈತಿ. ರಾಮನಿಂದ ರಾವಣ ಹತನಾಗಿ ಯುದ್ಧ ಭೂಮಿಯಲ್ಲಿ ಬಿದ್ದಿದ್ದ ರಾಮ ರಾವಣನಿಗೆ ಕೇಳ್ತಾನಲ್ಲ, ನಿನಗೆ 10 ತಲೆ 20 ಕೈ, ದೇವನಿಂದ ಆತ್ಮಲಿಂಗ ತಗೊಂಡು ಬಂದಿ ನೀನು, ಮತ್ತು ನಿನ್ನದೇ ಸಾಮ್ರಾಜ್ಯ ಲಂಕಾ, ನನ್ನ ಜೊತೆ ಯಾರೂ ಇಲ್ಲ, ಆದರೂ ನನಗ್ಯಾಕೆ ಗೆಲುವಾತು, ನಿನಗ್ಯಾಕೆ ಸೋಲಾತು ಹೇಳಿ. ಎಷ್ಟು ಮಸ್ತ್ ಐತೆ ನೋಡ್ರಿ ಪ್ರಶ್ನೆ. ಹಂಗೆ ನಿನಗೆ 10 ತಲೆ, ನನಗೆ 1 ತಲೆ, ನಿನಗೆ 20 ಕೈ, ನನಗೆ 2 ಕೈ, ನೀನು ದೇವರಿಂದ ಆತ್ಮಲಿಂಗ ತಗೊಂಡು ಬಂದಿ, ನಾನು ಏನಿಲ್ಲ, ನಿಂದು ಸಾಮ್ರಾಜ್ಯ ಐತಿ, ನಂದು ಒಬ್ಬನ ಬಂದೀನಿ ನಾನು, ಆದ್ರೆ ನಿನಗ್ಯಾಕೆ ಸೋಲಾತು, ನನಗ್ಯಾಕೆ ಗೆಲುವಾತು ಅಂತ ಪ್ರಶ್ನೆ ಮಾಡಿದ ರಾಮ. ಅದಕ್ಕೆ ರಾವಣ ಹೇಳ್ತಾನೆ, ನೀ ಕೇಳುವುದು ಖರೇದ ರಾಮನೇ, ನನಗೆ 10 ತಲೆ 20 ಕೈ ದೇವನಿಂದ ಆತ್ಮಲಿಂಗು ತೆಗೆದುಕೊಂಡು ಬಂದರೂ ಸಹಿತ ನನ್ನ ಸಾಮ್ರಾಜ್ಯದೊಳಗೆ ನನಗೆ ಸೋಲು ಯಾಕಾತು ಅಂದ್ರೆ, ನನಗೆ ಸೋಲು ಯಾಕಾತು, ನಿನಗ್ಯಾಕೆ ಗೆಲುವಾತು ಅಂದ್ರೆ, ನನಗೆ ಸೋಲು ಯಾಕಾತು ಅಂದ್ರೆ, ನನ್ನ ಕಷ್ಟದ ಕಾಲದಲ್ಲಿ ನನ್ನ ತಮ್ಮ ನನ್ನ ಬಿಟ್ಟು ದೂರ ಹೋಗಿದ್ದ, ನನಗೆ ಸೋಲಾತು. ನಿನ್ನ ಕಷ್ಟದ ಕಾಲದೊಳಗೆ ನಿನ್ನ ತಮ್ಮ ನಿನ್ನ ಜೊತೆಗಿದ್ನಲ್ಲ, ಅದಕ್ಕೆ ನಿನಗೆ ಗೆಲುವಾತು. ಇದು ಅಷ್ಟೆ. ಕೂಡಿ ಬದುಕಬೇಕು. ಏನು ವ್ಯವಹಾರ ಸಂಸಾರ ಅಂದ ಮೇಲೆ ಬ್ಯಾರೆ ಆಗೋದಿರ್ತೈತಿ, ಮನಿ ಬ್ಯಾರೆ ಆಗಬೇಕು, ಮನಸ್ಸು ಬ್ಯಾರೆ ಆಗಬಾರ್ದು ಅಷ್ಟು. ಈಗ ಕಸಬರಿಗೆ ಇರ್ತೈತಿ, ನೀವು ಕಸಬರಿಗೆ ಕಸ ಹೊಡೀರಿ ನೋಡ್ರಿ, ಕಸಬರಿಗೆ ಕಸ ಹೊಡ್ಕೊಂತಿರ್ರಿ, ಕಸಬರಿಗೆ ಒಂದ ಕಡ್ಡಿ ಉಚ್ಚಿ ಕೆಳಗೆ ಬಿತ್ತು ಅಂದ್ರೆ ಕೂಡಿದ್ದಾಗ ಕಸಬರಿಗೆ ಇರ್ತೈತಿ, ಒಂದ ಕೆಳಗೆ ಬಿತ್ತು ಅಂದ್ರೆ ಅದ ಕಸ ಹಾಕೈತದ. ಕೂಡಿರ್ಬೇಕಷ್ಟ. ಏನು ವ್ಯವಹಾರ ಅಂದ ಮೇಲೆ ಹೆಚ್ಚು ಕಡಿಮೆ ಇರೋದ, ಕೂಡಿ ಬದುಕಬೇಕಾಗ್ತೈತಿ. ಮನಿ ಎದರಿಂದ ಮನಿ ಅಂತಾರೆ ಹೇಳಿ? ಮನ ನೋಡಾ ಬಡವರು, ಮನ ನೋಡಾ ಘನ. ಮನಸ್ಸು ಯಾವುದರಿಂದ ಕಟ್ಟಕ್ಕೆ ಬರ್ತೈತಿ ಹೇಳಿ? ಸಾಧ್ಯ ಐತಿ. ಮನ ಯಾವುದರಿಂದ ಕಟ್ಟುವುದು? ನಾವು ಅನ್ಬೋದು, ನಾವು ಭಾರಿ ದೊಡ್ಡ ಮನಿ ಕಟ್ಟಿವ್ರಿ. ಏನೇನೈತ್ರಿ ನಿಮ್ಮ ಮನ್ಯಾಗ? ಇಲ್ಲ, ದೊಡ್ಡ ಬೆಡ್ರೂಮ್ ಕಟ್ಟಿವ್ರಿ. ಅಲ್ಲೋ, ಬೆಡ್ರೂಮ್ ಕಟ್ಟದ್ರ ಮನಿ ಅಂತಾರ, ಲಾಡ್ಜ್ ಅಂತಾರ ಅದಕ್ಕೆ. ಅಲ್ರಿ, ನಮ್ದೊಂದು ಕಿಚನ್ ಮಸ್ತ್ ಓಪನ್ ಕಿಚನ್ ಇಟ್ಟಿವಿ ನಾವು. ಅಂದ್ರೆ ಏನು ಮನ್ಯಾಗ ಅಡಿಗೆ ಮಾಡಿ, ಅವು ಪಾಪ ಹೆಣ್ಮಕ್ಳು ಅಂತಾವ, ಇದ್ರ ಬಡಿಲಿ ಅದು ಮುಚ್ಚಿ ಮಾಡಂತೇಳಿ ನೀವು ಓಪನ್ ಇಟ್ಟೈತಿದ್ದು. ಮಂದಿಗೆ ನಾ ಇಟ್ಟಿಟ್ಟ ಮಾಡ್ತಿರ್ತೀನಿ, ಇದು ಎಲ್ಲ ತೋರಿಸ್ತೈತಿ. ನಾ ಇಟ್ಟ ಒಗ್ಗರಣೆಗೆ 10 ಮಂದಿಗೆ ಮಾಡ್ತಿರ್ತೀನಿ, ಅದೆಲ್ಲ ಮಾಡೋದು ಕಾಣ್ತೈತಿ ಓಪನ್ ಕಿಚನ್ನಾಗ. ಓಪನ್ ಕಿಚನ್ ಇಟ್ರಿ. ಅಲ್ಲ, ಚಲೋ ಕಿಚನ್ ಇಟ್ಟಿನ ಮನಿಗಂದ್ರೆ ಹೋಟೆಲ್ ಆತು, ಮನಿ ಯಾವಾಗ ಆಗೋದು? ಅಲ್ಲ, ನಾನು 8-10 ಗಾಡಿ ಇಟ್ಟಿನಿ ಮನಿ ಮುನ್ನಂದ್ರೆ ಗ್ಯಾರೇಜ್ ಆತೋ, ಮನಿ ಯಾವಾಗ ಆಗದು ಹೇಳ? ಇಲ್ಲ, ಇಟಲಿ ಅಮೇರಿಕಾ ಅಲ್ಲಿಂದ ಇಲ್ಲಿಂದ ಸಾಮಾನು ತಂದು ಇಟ್ಟಿನಿ ಅಂದ್ರೆ ಮ್ಯೂಸಿಯಂ ಆತೋ, ತಮ್ಮ ಮನಿ ಯಾವಾಗ ಆಗೋದು ಹೇಳೋದು? ಮನಿ ಆಗಬೇಕಲ್ಲ. ಇಲ್ಲ, ಒಂದು 7-8 ತಳಿ ನಾಯಿ ಸಾಕಿನಿ ಅಂದ್ರೆ ಪ್ರಾಣಿ ಸಂಗ್ರಹಾಲಯ ಆತೋ ಮರ, ಮನಿ ಯಾವಾಗ ಆಗೋದು? ಮನಿ ಯಾವಾಗ ಆಗ್ತೈತೆ ಅಂದ್ರೆ, ಹೋಮ್ ಈಸ್ ಬಿಲ್ಟ್ ನಾಟ್ ಬೈ ಸಿಮೆಂಟ್ ಬಟ್ ಬೈ ಸೆಂಟಿಮೆಂಟ್ಸ್. ಮನ್ಯಾಗ ವಸ್ತುಗಳಿದ್ರೆ ಮನಿ ಆಗೋದಿಲ್ಲ, ಮನಿಯೊಳಗೆ ಪ್ರೇಮ ಇದ್ರೆ ಮನಿ ಆಗ್ತೈತೆ ಅಷ್ಟೆ. ಮನ್ಯಾಗ ಪ್ರೇಮ ತುಂಬಿರ್ಬೇಕಾಗ್ತೈತಿ. ಮನ್ಯಾಗ ಪ್ರೇಮ ತುಂಬಿದ್ರೆ ಮನಿ ಆಗ್ತೈತಿ. ಈಗ ನೋಡಿ, ನೀವು ಎಲ್ಲೋ ಇರುವ ಗ್ರಹವನ್ನು ನಂಬುತ್ತೀವಿ ನಾವು, ಆಕಾಶದಲ್ಲಿರುವ ಗ್ರಹವನ್ನು ನಂಬೀವಿ, ಮೇಲೆ ಸೂರ್ಯಲೋಕದಲ್ಲಿರುವ ಗ್ರಹಗಳನ್ನು ನಂಬೀವಿ, ಎಲ್ಲೋ ಇರುವ ಗ್ರಹಗಳನ್ನು ನಂಬುತ್ತೀವಿ. ಆದರೆ ಮನೆಯಾಗಿರುವ ಗಂಡ ಹೆಂಡತಿ ಗಂಡನನ್ನು ನಂಬದೇ ಇದ್ರೆ ಅದು ಮನೆ ಅನ್ನಿಸ್ಕೊಳ್ಳೋದಲ್ಲ, ಅದು ಮನೆ ಆಗೋದಿಲ್ಲ ಅಷ್ಟೆ. ಮನೆ ಇರಬೇಕಾದ್ರೆ ಮನ್ಯಾಗ ಗಂಡ ಹೆಂಡತಿಯ ಮಧ್ಯೆ ಪ್ರೇಮ ಇರಬೇಕಾಗ್ತೈತಿ. ಮಕ್ಕಳ ಮಧ್ಯದೊಳಗೆ ಪ್ರೇಮ ಇರಬೇಕು, ಅಂದ್ರೆ ಅದು ಮನೆ ಅನ್ನಿಸ್ಕೊಳ್ತೈತಿ. ದೇವರು ಯಾರಿಗೆ ಪ್ರಿಯ? ದೇವರು ಯಾರಿಗೆ ಪ್ರಿಯ, ಯಾರಿಗೆ ಇಷ್ಟಪಡ್ತಾನ ದೇವರು ಅಂದ್ರೆ, ದೇವರಿಗೆ ನಾವು ಅಭಿಷೇಕ ಮಾಡಿದ್ರೆ ದೇವರು ಪ್ರಿಯ ಆಗ್ತಾನೆ? ಏನು ನೈವೇದ್ಯ ಹಿಡಿದ್ರೆ ಪ್ರಿಯ ಆಗ್ತಾನೆ?
ಅಲ್ಲ, ನಾನು ಧೂಪ ದೀಪಗಳ ಆರತಿ ಮಾಡ್ತೀನಿ ಅಂದ್ರೆ ದೇವರು ಪ್ರಿಯ ಆಗ್ತಾನೆ? ಅಲ್ಲ, ನಾ ಅಭಿಷೇಕ ಮಾಡ್ತೀನಿ ಅಂದ್ರೆ ದೇವರಿಗೆ ಪ್ರಿಯ ಆಗೋದಿಲ್ಲ. ಯಾಕಂದ್ರೆ ಸಪ್ತ ಸಾಗರಗಳನ್ನು ತುಂಬಿದಾತ ದೇವರು. ಅಲ್ಲ, ನಾ ತುಪ್ಪದ ದೀಪ ಹಚ್ಚಿ ದೇವರಿಗೆ ಪ್ರೀತಿ ಪಡಿಸ್ತೀನಿ ಅಂದ್ರೆ ಸೂರ್ಯ ಚಂದ್ರ ನಕ್ಷತ್ರಗಳಂತ ಆರದ ದೀಪಗಳನ್ನು ಆಕಾಶದಲ್ಲಿ ತೇಲಿ ಬಿಟ್ಟವನು ದೇವರು. ನಾನು ನೈವೇದ್ಯ ಹಿಡಿದು ದೇವರಿಗೆ ಪ್ರೀತಿ ಮಾಡ್ತೀನಿ ಅಂತಂದ್ರೆ ಇಡೀ ಜೀವ ಸಂಕುಲಗಳನ್ನೇ ಅನ್ನ ಬಿಟ್ಟು ಸಲಹಿದಾತ ದೇವನು. ದೇವರು ನಮ್ಮ ಪೂಜೆ ಪುನಸ್ಕಾರಗಳಿಂದ ಅಷ್ಟೇ ಅಂತಲ್ಲ, ಯಾರಿಗೆ ಪ್ರಿಯ ಅಂದ್ರೆ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಯಾರು ಎದೆಯೊಳಗೆ ಪ್ರೇಮ ಐತಿ ಅವರಿಗೆ ದೇವರು ಪ್ರೀತಿ ಮಾಡ್ತಾನಷ್ಟೆ. ಸ್ವಚ್ಛ ಪ್ರೇಮ ಯಾರ ಎದೆಯೊಳಗೈತಿ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಯಾರ ಎದೆಯೊಳಗೆ ಸ್ವಚ್ಛ ಪ್ರೇಮ ಇರ್ತೈತೆಲ್ಲ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಬ. ಯಾರ ಮನಸ್ಸು ಮಗುವಿನ ಮನಸ್ಸು ಇರ್ತೈತೆಲ್ಲ, ಈ ಮಗುವನ್ನ ನಾನಲ್ಲ, ಜಗತ್ತಲ್ಲ, ದೇವ ಕೂಡಲ ಸಂಗಮ ದೇವನೇ ಇವನ ನನ್ನ ಮಗ ಅಂತ ಎತ್ಕೊಂತನ. ಯಾವಾಗಂದ್ರೆ ಎದೆಯೊಳಗೆ ಸ್ವಚ್ಛ ಪ್ರೇಮ ತುಂಬಿರಬೇಕು. ಭಕ್ತಿ ಪರಮ ಪ್ರೇಮ ರೂಪ. ಇದಕ್ಕೆ ಭಕ್ತಿ ಅಂತ ಕರೀತಾರಷ್ಟೆ.